ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಏರ್ ಫಿಲ್ಟರ್ MT15 ಅಲ್ಲಿ ತೆಗಿಯೋಕ್ಕೆ ತುಂಬ ಕಷ್ಟ. ಅದಕ್ಕೆ ನೀವು ಯಾವ ಈಸಿ ಮೆಥಡಲ್ಲಿ ಯಾವ ಥರ ತೆಗಿಬೇಕು ಟ್ಯಾಂಕ್ ತೆಗಿದ್ದೀರಾ ಅಂತಂದರೆ, ಇದು ಸೈಡ್ ಪ್ಯಾನಲ್ ಇದೆಯಲ್ಲ, ಈ ಸೈಡ್ ಪ್ಯಾನಲ್ ಎರಡೂ ಸೈಡ್ ತೆಗಿಬೇಕು. ನೋಡಿ, ಇದು ಈ ಸೈಡು, ಇದು ತೆಗೆದುಬಿಟ್ಟು ಇಲ್ಲಿ ಒಂದು ಬೋಲ್ಟ್ ಬರುತ್ತೆ, ಇದೊಂದು ಬೋಲ್ಟ್ ಬರುತ್ತೆ. ಈ ಎರಡು ಬೋಲ್ಟು ನೋಡಿ, ಇದು ಮತ್ತು ಈ ಕಡೆ ಇನ್ನೊಂದು ಬರುತ್ತೆ. ಎರಡೂ ತೆಗೆದುಬಿಟ್ಟು ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ನಿಮಗೆ ಇದು ಏರ್ ಫಿಲ್ಟರ್ ಕ್ಯಾಪು ಓಪನ್ ಆಗೋಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ, ನಾರ್ಮಲಾಗಿ ತೆಗೆದ್ರೆ ನೋಡಿ ಇದು ಬರೋಲ್ಲ. ಅದಕ್ಕೆ ನೀವು ಇದು ಎರಡು ಬೋಲ್ಟ್ ತೆಗೆದಾಗ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಇದು ಪುಷ್ ಮಾಡಿದಾಗ ನಿಮ್ಗೆ ಜಾಗ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ನೋಡಿ, ಇದು ಏರ್ ಫಿಲ್ಟರ್ ತೆಗಿಯೋಕ್ಕೆ ನಿಮಗೆ ಈಸಿ ಆಗುತ್ತೆ. ಈ ಇದು ಟೆಕ್ನಿಕ್ ಯೂಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಜೆನ್ಯೂನ್ ಪಾರ್ಟ್ಸು ಯಮಹಾದು. ನೋಡಿ, ಇದು ಇದೆಯಲ್ಲ, ಇದು ಬಂದು ಅಪ್ಪರ್ ಸೈಡ್ ಬರಬೇಕು. ಇದು ಇದೆಯಲ್ಲ, ಇದು ಬಂದು ಮುಂದೆ ಹೋಗ್ಬೇಕು. ನೋಡಿ, ಜಸ್ಟ್ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಹಾಕಿ ಇದನ್ನು ಜಸ್ಟ್ ಇಟ್ಟರೆ ಸಾಕು. ಈ ಕ್ಯಾಪ್ ತಗೊಂಡು ಜಸ್ಟ್ ಸ್ಲೈಡ್ ಮಾಡಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಅಷ್ಟೇ, ತುಂಬ ಈಸಿ. ಈ ಟೆಕ್ನಿಕ್ಕು ಟ್ರೈ ಮಾಡಿ. ಫ್ರೆಂಡ್ಸ್, ನಾನು ನೋಡಿ, ಇದು ಟೂಲು, ಇದು ತೆಗಿಯೋಕ್ಕೆ ನನ್ನ ಹತ್ರ ಸ್ಪೇಸ್ ಇಲ್ವಲ್ಲ, ಅದಕ್ಕೋಸ್ಕರ ಈ ಥರ ನೀವು ರಿಮೂವ್ ಮಾಡ್ಬೋದು. ಜಸ್ಟ್ ಒಂದು ಕಟ್ಟಿಂಗ್ ಪ್ಲೇಯರು, ಒಂದು ಸ್ಕ್ರೂ ಟೂಲು ತಗೊಂಡು ಟೈಟ್ ಆದರೂ ಮಾಡ್ಬೋದು, ಲೂಸ್ ಆದರೂ ಮಾಡ್ಬೋದು. ನಾನು ಈ ಥರ ಮಾಡಿ ತೆಗೆದಿದ್ದೀನಿ. ಓಕೆ ಇಲ್ಲ? ನೈನ್ಟೀನ್ ಸ್ವಾನರ್ ಬೇಕಾಗುತ್ತೆ ಫ್ರೆಂಡ್ಸ್, ಡ್ರೈನ್ ಬೋಲ್ಟ್ಗೆ. ಲಕ್ಷ್ಮಣ್ MLA ಒಂದು ಮಾತು ಹೇಳಕತ್ತಾ ಇರಲಿಲ್ಲ, ಒಂದು 20 ಮಾಸ ಕೊಡೋನು. ಒಂದು 20 ಮಾಸ ಕೊಡ್ತಾರಲ್ಲ, ಅಲ್ಲಿ ಖರ್ಚು ನಡೆಯೋದಲ್ಲ ಅನ್ಸ್ಕೊಂಡು ಇರೋನಾದ್ರೆ ಯಾಕೆ ಹೇಳೋದು ಬೇಡ. ಇಲ್ಲಿದ್ದು ಅಂತ ಹೇಳಿದ್ರೆ ಏನೋ ಕೊಡೋನು. ಫ್ರೆಂಡ್ಸ್, ಇದು ನೋಡಿ, ಇದೆಯಲ್ಲ ಫಿಲ್ಟ್ರು, ಇದು ಫಿಲ್ಟ್ರ್ ಮೇಲೆ ಆಗಿರಬೇಕು. ಫ್ರೆಂಡ್ಸ್, ನಾನು 850 ml ಆಯಿಲ್ ತೊಗೊಂಡಿದ್ದೀನಿ. ಇದೇ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಬಾಟಲ್ ತೊಗೊಂಡಿದ್ದೀನಿ.
ಫ್ರೆಂಡ್ಸ್ ಇಷ್ಟು ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಫೈನಲ್ ಆಗಿ ಡಿಪ್ ಸ್ಟಿಕ್ ಇಟ್ಬಿಟ್ಟು ಚೆಕ್ ಮಾಡೋಣ. ಫೈನಲ್ ಟ್ರೂತ್ ಸರಿನಾ? ನೋಡಿ, ಇದು ಮೋಟಿಲ್ ಆಯಿಲ್ ಹಾಕಿರೋದಕ್ಕೆ ಗಾಡಿ ಈ ಥರ ಸ್ಮೂತ್ನೆಸ್ ಬಂದಿದೆ ಸೌಂಡು. ಲೀಕೇಜ್ ಚೆಕ್ ಮಾಡೋಣ. ಲೀಕೇಜ್ ಏನಿಲ್ಲ.